Three consecutive integers are such that when they are taken in increasing order and multiplied by 3, 5 and 2 respectively, they add up to 99. What is the sum of original first and third integers? ಸೊ ಈ ರೀತಿ ಒಂದು ಕ್ವಶನ್ ಇದೆ ನೋಡಿ. ದೇರ್ ಆರ್ 3 ಕಾನ್ಸೆಕ್ಯೂಟಿವ್ ಇಂಟೀಜರ್ಸ್. ಫಸ್ಟ್ ಇಂಟೀಜರು ಎಕ್ಸ್ ಆಗಿರಲಿ, ನೆಕ್ಸ್ಟ್ ಇಂಟೀಜರು ಎಕ್ಸ್ ಪ್ಲಸ್ 1 ಆಗಿರಲಿ, ಅದರ ನೆಕ್ಸ್ಟ್ ಇಂಟೀಜರು ಎಕ್ಸ್ ಪ್ಲಸ್ 2 ಆಗಿರಲಿ. ಸೊ ಕಾನ್ಸೆಕ್ಯೂಟಿವ್ ಇಂಟೀಜರ್ಸ್ ಅಂದ್ರೆ 1 1 1 1 ಆಡ್ ಮಾಡ್ತಾ ಹೋಗಿರ್ತೀವಿ ನಾವು. ಆಮೇಲೆ ಅವುಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ತಗೊಂಡಾಗ, ಎಸ್ ಅಫ್ಕೋರ್ಸ್ ವಿ ಹ್ಯಾವ್ ಟೇಕನ್ ದೀಸ್ ಇಂಟೀಜರ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್. ಆ ಇನ್ಕ್ರೀಸಿಂಗ್ ಆರ್ಡರ್ ತಗೊಂಡು ಅವುಗಳಿಗೆ 3, 5 ಮತ್ತು 2 ಇಂದ ರೆಸ್ಪೆಕ್ಟಿವ್ಲಿ ಅಂತಂದ್ರೆ ಎಕ್ಸ್ ಗೆ 3 ಇಂದ ಮಲ್ಟಿಪ್ಲೈ ಮಾಡಬೇಕು, ಎಕ್ಸ್ ಪ್ಲಸ್ 1 ಗೆ 5 ಇಂದ ಮಲ್ಟಿಪ್ಲೈ ಮಾಡಬೇಕು, ಎಕ್ಸ್ ಪ್ಲಸ್ 2 ಗೆ 2 ಇಂದ ಮಲ್ಟಿಪ್ಲೈ ಮಾಡಬೇಕು. ಈ ರೀತಿ ಮಲ್ಟಿಪ್ಲೈ ಮಾಡಿದ್ರೆ ಅವುಗಳ ಸಮ್ ಎಷ್ಟು ಬರುತ್ತಂತೆ? 99 ಬರುತ್ತೆ ಅಂತ ಹೇಳ್ತಾರೆ. ಸಪೋಸ್ ಇದಕ್ಕೆ 3 ಇಂದ ಮತ್ತು ಇದಕ್ಕೆ 5 ಇಂದ, ಇನ್ನು ಈ ಎಕ್ಸ್ ಪ್ಲಸ್ 2 ಗೆ 2 ಇಂದ ಮಲ್ಟಿಪ್ಲೈ ಮಾಡಿ ಆಡ್ ಮಾಡೋಣ. ಸೊ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು 3x ಆಗುತ್ತೆ. ಇದಕ್ಕೆ 5 ಇಂದ ಮಲ್ಟಿಪ್ಲೈ ಮಾಡಿದಾಗ 5x ಪ್ಲಸ್ 5 ಆಗುತ್ತೆ. ಇನ್ನು 2 ಇಂದ ಮಲ್ಟಿಪ್ಲೈ ಮಾಡಿದಾಗ 2x ಪ್ಲಸ್ 4 ಆಗುತ್ತೆ. ಅದನ್ನ ಆಡ್ ಮಾಡಬೇಕು ಅಂತ, ಸಮ್ ಅಪ್ ಅಂತಂದ್ರೆ ಆಡ್ ಮಾಡಬೇಕು. ಸೊ ಇದು ಎಷ್ಟು ಕೊಡುತ್ತೆ ನಮಗೆ ಅಂತಂದ್ರೆ 99 ಬರುತ್ತೆ ಅಂತ ಹೇಳಿದ್ರು. ಸೊ ನೋಡಿ, 5 ಪ್ಲಸ್ 3 8, 8 ಪ್ಲಸ್ 2 10, ಸೊ 10x. 5 ಪ್ಲಸ್ 4 9 ಆಯ್ತು. ಈ ಕಡೆ ಬಂದ್ರೆ -9, ಸೊ 99 ಮೈನಸ್ 9. ಸೊ 10x ಈಕ್ವಲ್ ಟು 90 ಆಯ್ತು. 10 1s 10 9s. ಸೊ x ಈಕ್ವಲ್ ಟು ಎಷ್ಟು ಬಂತು? 9 ಬಂತು. ಅವ್ರು ಏನ್ ಕೇಳ್ತೀರಂತಂದ್ರೆ ವಾಟ್ ಈಸ್ ದ ಸಮ್ ಆಫ್ ದ ಒರಿಜಿನಲ್ ಫಸ್ಟ್ ಅಂಡ್ ಥರ್ಡ್ ಇಂಟಿಜರ್ ಅಂತ ಕೇಳ್ತಾರೆ. ಫಸ್ಟ್ ಇಂಟಿಜರ್ ಯಾವುದು? ಎಕ್ಸ್. ಥರ್ಡ್ ಇಂಟಿಜರ್ ಎಕ್ಸ್ ಪ್ಲಸ್ 2. ಈ 9 ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಕ್ಸ್ ಅಂದ್ರೆ ಏನು? 9. ಇನ್ನು ಇಲ್ಲಿ ಎಕ್ಸ್ ಅಂದ್ರೆ 9, ಇಲ್ಲಿ 9 ಪ್ಲಸ್ 2 ಇದೆ. 9 ಪ್ಲಸ್ 2 ಅಂದ್ರೆ 11. 9 ಪ್ಲಸ್ 2 ಇಸ್ 11. ಸೊ ಅದರ ಸಮ್ ಅಂತ ಕೇಳ್ತಾರೆ. ಸಮ್ ಆಫ್ ಫಸ್ಟ್ ಅಂಡ್ ಥರ್ಡ್ ಇಂಟಿಜರ್. ಸೊ ಫಸ್ಟ್ ಇಂಟಿಜರ್ 9, ಇನ್ನು ಸೆಕೆಂಡ್ ಇಂಟಿಜರ್ ಥರ್ಡ್ ಇಂಟಿಜರ್ 11. ಅವುಗಳನ್ನು ಆಡ್ ಮಾಡಿದ್ರೆ 11 ಪ್ಲಸ್ 9 ಈಸ್ 20. Therefore option 4 correct. The following table shows the number of different fruits kept in a carton. Types of fruits: ಮ್ಯಾಂಗೋಸು, ಆಪಲ್ಸು, ಆರೆಂಜಸ್ಸು, ಗುವಾಸು, ಪೊಮಗ್ರೆನೇಟ್ಸ್ ಎಲ್ಲ ಇದೆ. ಅವುಗಳ ನಂಬರ್ ಕೊಟ್ಟಿದ್ದಾರೆ 44, 56, 42, 30 and 38 ಅಂತ. If a pie chart is constructed for the above data, what will be the angle of the sector representing the apples ಅಂತ ಹೇಳ್ತಾರೆ. ಸೊ ನೋಡಿ, ಆಪಲ್ಸ್ ನ ರೆಪ್ರೆಸೆಂಟ್ ಮಾಡೋಂಥದ್ದು ಸೊ ಎಷ್ಟಿರುತ್ತೆ ಸೆಕ್ಟರ್ನ ಆಂಗಲ್ ಅಂತ ಕೇಳ್ತಾರೆ. ನೋಡಿ, ಅದ್ರ ಪೈ ಚಾರ್ಟ್ ಅಂತಂದ್ರೆ ಒಂದು ಸರ್ಕಲ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದ್ರಿಂದ ಟೋಟಲ್ ಆಂಗಲ್ ಎಷ್ಟಿರುತ್ತೆ ಅಂದ್ರೆ 360 ಡಿಗ್ರಿ ಇರುತ್ತೆ. ಅದರಲ್ಲೇನೆ ಈ ಎಲ್ಲಾ ಏನು ವ್ಯಾಲ್ಯೂಸ್ ಗಳು ಏನಾಗಬೇಕು ಅಂದ್ರೆ ಸಪರೇಟ್ ಆಗಬೇಕು. ಇಲ್ಲಿ ಟೋಟಲ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ನೋಡೋಣ. ಯಾವ್ಯಾವ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ ನಮಗೆ? 44, 56, 42, 30, 38. 6 4 10, 8 2 10, 10 10 20, 2 4 2 6 4 10, 10 15 3 18 3 21 ಅಂದ್ರೆ 210 ಬಂತು. ಎಷ್ಟು? ಟೋಟಲ್ 210. ಓಕೆ, ಈಗ ಆಕ್ಚುಯಲ್ ಟೋಟಲ್ ಈ ಕಡೆ ಟೋಟಲ್ ತಗೊಳ್ಳೋಣ. ಆಕ್ಚುಯಲ್ ಅನ್ನೋದಕ್ಕಿಂತ ಇಲ್ಲಿ ಈ ಕಡೆ ಟೋಟಲ್, ಈ ಕಡೆ ಟೋಟಲ್ ತಗೊಳ್ಳೋಣ, ಈ ಕಡೆ ಆಪಲ್ ತಗೊಳ್ಳೋಣ. ಸೊ ಟೋಟಲ್ 210 ಇದ್ದಾಗ, ಟೋಟಲ್ 210 ಇದ್ದಾಗ ಆಪಲ್ ನ ವ್ಯಾಲ್ಯೂ ಎಷ್ಟಿದೆ ಅಂತಂದ್ರೆ 56 ಇದೆ. ಟೋಟಲ್ 360 ಡಿಗ್ರಿ ಇದ್ದಾಗ ಆಪಲ್ ನ ವ್ಯಾಲ್ಯೂ ಎಷ್ಟು ಬರುತ್ತೆ? ಯಾಕಂದ್ರೆ 360 ನಲ್ಲೇನೆ ಸಪರೇಟ್ ಆಗ್ಬೇಕಲ್ಲ. ಹಾಗಾಗಿ ಈಗ ಸಿಂಪ್ಲಿಫೈ ಮಾಡಿ. 360 ಇಂಟು 56 ಡಿವೈಡೆಡ್ ಬೈ 210. 0 0 ಕ್ಯಾನ್ಸಲ್. 7 3 21, 7 8 56, 3 1 3 12, 12 96. ಸೊ ಎಷ್ಟು ಡಿಗ್ರಿ ಬರಬೇಕು ಅಂತಂದ್ರೆ 96 ಡಿಗ್ರಿ ಬರಬೇಕು. ಆಪ್ಷನ್ 4 ಕರೆಕ್ಟ್. A box opened at the top is made of wood of thickness 3 cm. Its external length, breadth and height are respectively
1.48 meter, 1.16 meter and 83 centimeter. ಏನಿದು ಲೆಂತ್ 1.48 ಮೀಟರ್ ಇದೆ, ಬ್ರೆಡ್ತ್ 1.16 ಮೀಟರ್ ಇದೆ ಅಂಡ್ ಹೈಟ್ 83 ಸೆಂಟಿಮೀಟರ್ ಇದೆ. ಸೊ ಬೇಸ್ ಅಂತಂದ್ರೆ ಲೆಂತ್ ಇಂಟು ಬ್ರೆಡ್ತ್. ಓಕೆ, ವಾಟ್ ವಿಲ್ ಬಿ ದ ಕಾಸ್ಟ್ ಆಫ್ ಪೇಂಟಿಂಗ್ ಇಟ್ಸ್ ಇನ್ನರ್ ಸರ್ಫೇಸ್? ನೋಡಿ, ಇಲ್ಲಿ ಕೊಟ್ಟಿರುವಂತ ಲೆಂತ್, ಬ್ರೆಡ್ತ್ ಮತ್ತು ಹೈಟ್ ಗಳು ಎಕ್ಸ್ಟರ್ನಲ್ ಲೆಂತ್, ಅದು ಎಕ್ಸ್ಟರ್ನಲ್ ಬ್ರೆಡ್ತ್ ಮತ್ತು ಎಕ್ಸ್ಟರ್ನಲ್ ಹೈಟ್. ಮತ್ತು ಅದು ಎಷ್ಟು ಥಿಕ್ ಇದೆ ಅಂತಂದ್ರೆ 3 ಸೆಂಟಿಮೀಟರ್ ಥಿಕ್ನೆಸ್ ಇದೆ. ಜೊತೆಗೆ ನಮಗ್ ಬೇಕಾಗಿರೋದು ಇನ್ನರ್ ಸರ್ಫೇಸ್ ನ ಪೇಂಟ್ ಮಾಡಕ್ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಬೇಕಾಗಿರೋದು. ಮತ್ತು ಯೂನಿಟ್ಗಳು ನೋಡಿ, ಕೆಲವೊಂದು ಮೀಟರ್ ಅಲ್ಲಿ ಇದೆ, ಕೆಲವೊಂದು ಸೆಂಟಿಮೀಟರ್ ಅಲ್ಲಿ ಇದೆ, ಮತ್ತು ಕಾಸ್ಟ್ ಪರ್ ಮೀಟರ್ ಸ್ಕ್ವೇರ್ ಇದೆ. ಸೊ ಇಷ್ಟೆಲ್ಲನೂ ತಲೆಯಲ್ಲಿ ಇಟ್ಕೊಂಡು ನಾವು ಇದನ್ನ ಸಾಲ್ವ್ ಮಾಡಬೇಕು. ಓಕೆ, ಈಗ ನೋಡಿ, ಫಸ್ಟ್ ಒಂದು ರೆಫರೆನ್ಸಿಗೆ ಒಂದು ಡಯಾಗ್ರಾಮ್ ತಗೊಳ್ಳೋಣ. ಸಪೋಸ್ ಇದು ಒಂದು ಬಾಕ್ಸ್ ಅಂತ ಅನ್ಕೊಳ್ರಿ. ಇದಕ್ಕೆ ಒಂದಷ್ಟು ಥಿಕ್ನೆಸ್ ಇದೆ. ಆ ಥಿಕ್ನೆಸ್ ಅನ್ನು ಕೂಡ ಕೊಡೋಣ ಇಲ್ಲಿ. ಹೆಂಗೆ ಅಂದ್ರೆ, ಒಂದಷ್ಟು ದಪ್ಪ ಇದೆ. ಇದು ಎಷ್ಟು ದಪ್ಪ ಇದೆ? 3 ಸೆಂಟಿಮೀಟರ್ ಥಿಕ್ನೆಸ್. ನಿಮಗೆ ಒಂದು ಇಮ್ಯಾಜಿನೇಷನ್ ಬರಲಿ ಅಂತೇಳಿ ಈ ರೀತಿ ನಾನು ಬಿಡಿಸ್ತೀನಿ. ಸೊ ಈ ರೀತಿ ಥಿಕ್ನೆಸ್ ಇದೆ ಇದಕ್ಕೆ. ಆಮೇಲೆ ಇನ್ನೊಂದು ಏನು ಹೇಳಿದ್ದಾರೆ ಅಂತಂದ್ರೆ, ಮೇಲ್ಗಡೆ ಓಪನ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಇದೆಲ್ಲಾನು ನೆನ್ಪಿಟ್ಕೋಬೇಕು ನಾವು. ಮೇಲ್ಗಡೆ ಓಪನ್ ಆಗಿದೆ, 3 ಸೆಂಟಿಮೀಟರ್ ಥಿಕ್ನೆಸ್ ಇದೆ, ಮತ್ತು ಲೆಂತ್ಗಳು, ಲೆಂತ್, ಬ್ರೆಡ್ತ್, ಹೈಟ್ ಏನು ಕೊಟ್ಟಿದ್ದಾರೆ ಅವುಗಳ ಯೂನಿಟ್ಗಳು ಬೇರೆ ಬೇರೆ ಇದೆ. ಮತ್ತು ಎಕ್ಸ್ಟರ್ನಲ್ ಲೆಂತ್ ಕೊಟ್ಟಿರೋದು ಮತ್ತು ಇಂಟರ್ನಲ್ ಸರ್ಫೇಸ್ ಏರಿಯಾದ್ದು ಕಾಸ್ಟ್ ಕೇಳ್ತಾ ಇರೋದು, ಪೇಂಟಿಂಗ್ ಕಾಸ್ಟ್. ಸೊ ಇಷ್ಟೆಲ್ಲ ನೆನ್ಪಿಡ್ಬೇಕು ನಾವು. ಈಗ ಎಕ್ಸ್ಟರ್ನಲ್ ಲೆಂತ್ 1.48 ಮೀಟರ್ ಇದೆಯಲ್ಲ, ಅದನ್ನ ಎಲ್ಲಾನು ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊಳ್ತೀನಿ ಫಸ್ಟ್ಗೆ ನಾನು, ಆಮೇಲೆ ಬೇಕಿದ್ರೆ ಮೀಟರ್ಗೆ ಕನ್ವರ್ಟ್ ಮಾಡ್ಕೊಂಡು. 1.48 ಮೀಟರ್ ಅಂತಂದ್ರೆ ಅದು 148 ಸೆಂಟಿಮೀಟರ್ ಆಗ್ತದೆ. ಯಾಕಂದ್ರೆ ಸೆಂಟಿ ಅಂತಂದ್ರೆ 10⁻⁻² ಅಲ್ಲ. ಸೊ ಅದನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ 1.48 ಮೀಟರ್ ಅಂತಂದ್ರೆ 148 ಸೆಂಟಿಮೀಟರ್ ಅಂತ ಅರ್ಥ. ಸೊ ಎಕ್ಸ್ಟರ್ನಲ್ ಲೆಂತ್ ಎಷ್ಟಿರಲಿ ಅಂತಂದ್ರೆ, ಲೆಂತ್ ಅಲ್ಲ ಇಲ್ಲಿ ಕೊಟ್ಟಿರೋದು, ಫಸ್ಟ್ ಕೊಟ್ಟಿರೋದು ಲೆಂತ್. ಸೊ ಇದು ಲೆಂತ್ ಕಾರಣ 148 ಸೆಂಟಿಮೀಟರ್. ಅದೇ ರೀತಿ 1.16 ಮೀಟರ್ ಇದೆಯಲ್ಲ ಬ್ರೆಡ್ತ್, ಅದನ್ನ ನಾನು ಸೆಂಟಿಮೀಟರ್ ಕನ್ವರ್ಟ್ ಮಾಡ್ಕೊಂಡ್ರೆ 116 ಸೆಂಟಿಮೀಟರ್ ಆಗುತ್ತೆ. ಇನ್ನು ಹೈಟ್ ಕೊಟ್ಟಿದ್ರೆ 83 ಸೆಂಟಿಮೀಟರ್ ಅಂತ, ಅದು ಆಕ್ಚುಲಿ ಸೆಂಟಿಮೀಟರ್ ಅಲ್ಲೇ ಇದೆ. ಸೊ 83 ಸೆಂಟಿಮೀಟರ್. ಇದು ಎಕ್ಸ್ಟರ್ನಲ್ ನೋಡಿ, ಎಕ್ಸ್ಟರ್ನಲ್ ಲೆಂತ್, ಎಕ್ಸ್ಟರ್ನಲ್ ಬ್ರೆಡ್ತ್, ಎಕ್ಸ್ಟರ್ನಲ್ ಹೈಟ್. ಇನ್ನು ಈ ಎಕ್ಸ್ಟರ್ನಲ್ ಲೆಂತ್ 148 ಆದ್ರೆ ಇಂಟರ್ನಲ್ ಲೆಂತ್ ಎಷ್ಟಿರುತ್ತೆ? ಇಂಟರ್ನಲ್ ಲೆಂತ್ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಮಾತ್ರ. ಇಲ್ಲೇನು ಎಕ್ಸ್ಟ್ರಾ ಇರುತ್ತಲ್ಲ ಥಿಕ್ನೆಸ್, ಆ ಥಿಕ್ನೆಸ್ ಅನ್ನ ಬಿಟ್ಟು. ಸೊ ಇಲ್ಲಿ ಥಿಕ್ನೆಸ್ ಇರುತ್ತೆ, ಇಲ್ಲಿ ಅದಷ್ಟು ಇಲ್ಲಿ ಥಿಕ್ನೆಸ್ ಇರುತ್ತಲ್ಲ, ಆ ಥಿಕ್ನೆಸ್ ನ ಬಿಟ್ಟು ಎಷ್ಟು ಬಿಡಬೇಕು ಅಂತಂದ್ರೆ, ಈ ಕಡೆ 3 ಸೆಂಟಿಮೀಟರ್ ಬಿಡಬೇಕು, ಈ ಕಡೆ 3 ಸೆಂಟಿಮೀಟರ್ ಬಿಡಬೇಕು. ಹಾಗಾದ್ರೆ ಟೋಟಲ್ ಆಗಿ ನಾವು ಲೆಂತ್ ಅಲ್ಲಿ ಎಷ್ಟು ಸಬ್ಟ್ರಾಕ್ಟ್ ಮಾಡ್ಬೇಕಾಗ್ತದೆ ಅಂತಂದ್ರೆ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 6 ಸೆಂಟಿಮೀಟರ್ ನಾನು ಬಿಡಬೇಕು. ಹಾಗಾದ್ರೆ 148 ಅಲ್ಲಿ 3 ಸೆಂಟಿಮೀಟರ್ 3 ಸೆಂಟಿಮೀಟರ್ 6 ಸೆಂಟಿಮೀಟರ್ ಬಿಟ್ರೆ ಸೊ ಲೆಂತ್ ಎಷ್ಟು ಬರುತ್ತೆ? ಇಂಟರ್ನಲ್ ಲೆಂತ್. ಸೊ ಇಂಟರ್ನಲ್ ಲೆಂತ್ ಎಷ್ಟು ಬರುತ್ತೆ ಅಂದ್ರೆ 140 ಸೆಂಟಿಮೀಟರ್ ಬರುತ್ತೆ. ಹಾಗಾಗಿ ನಾನು ಇನ್ಸೈಡ್ದು ಇಲ್ಲಿ ಬರೀತೀನಿ, 140 ಅಲ್ಲ 142 ಬರುತ್ತೆ. 142 ಸೆಂಟಿಮೀಟರ್. ಅದಕ್ಕೆ ನಾನು ಇಂಟರ್ನಲ್ಗೆ ಈ ರೀತಿ ರೌಂಡ್ ಹಾಕ್ಬಿಡ್ತೀನಿ. ಸೊ ಇಂಟರ್ನಲ್ ಲೆಂತ್ ಎಷ್ಟು ಬಂತು ಅಂದ್ರೆ 142 ಬಂತು. ಇನ್ನು ಬ್ರೆಡ್ತ್ ಎಷ್ಟು ಬರುತ್ತೆ ಇಂಟರ್ನಲ್ ಅಂತಂದ್ರೆ, ಅಲ್ಲೂ ಕೂಡ ಈ ಕಡೆ 3 ಸೆಂಟಿಮೀಟರ್ ಬಿಡಬೇಕು, ಈ ಕಡೆ 3 ಸೆಂಟಿಮೀಟರ್ ಬಿಡಬೇಕು. ಹಾಗಾಗಿ 6 ಸೆಂಟಿಮೀಟರ್ ಬಿಡಬೇಕು. 116 ಅಲ್ಲಿ 6 ಸೆಂಟಿಮೀಟರ್ ನಾನು ತೆಗೆದುಬಿಟ್ರೆ 110 ಸೆಂಟಿಮೀಟರ್ ಆಗುತ್ತೆ. ಇದು ಇಂಟರ್ನಲ್ ಬ್ರೆಡ್ತ್.
ಸೊ ಲೆಂತ್ 142 ಸೆಂಟಿಮೀಟರ್, ಬ್ರೆಡ್ತ್ 110 ಸೆಂಟಿಮೀಟರ್. ಇನ್ನು ಹೈಟ್ ಎಷ್ಟಾಗುತ್ತೆ ಅಂತಂದ್ರೆ ನೋಡಿ, ಹೈಟ್ ಅಲ್ಲಿ ಟಾಪ್ ಅಲ್ಲಿ ಓಪನ್ ಆಗಿರೋದ್ರಿಂದ ಟಾಪ್ ಅಲ್ಲಿ 3 ಸೆಂಟಿಮೀಟರ್ ಥಿಕ್ನೆಸ್ ಇರೋದಿಲ್ಲ. ಹೈಟ್ ಗೆ ಸಂಬಂಧಪಟ್ಟಂಗೆ ಓನ್ಲಿ 3 ಸೆಂಟಿಮೀಟರ್ ಮಾತ್ರ ಬಿಡಬೇಕು. ಯಾಕಂದ್ರೆ ಕೆಳಗಡೆ ಮಾತ್ರ ಒಂದು ಥಿಕ್ನೆಸ್ ಇರುತ್ತೆ, ಇಲ್ಲಿ ಮಾತ್ರ ಥಿಕ್ನೆಸ್ ಇರುತ್ತೆ ಹೈಟ್ಗೆ, ಇಲ್ಲಿ ಥಿಕ್ನೆಸ್ ಇರಲ್ಲ. ಯಾಕೆ ಥಿಕ್ನೆಸ್ ಇರಲ್ಲ ಅಂತಂದ್ರೆ ಮೇಲ್ಗಡೆ ಓಪನ್ ಆಗಿದೆ, ಓಪನ್ ಆಗಿರೋದ್ರಿಂದ ಅದಕ್ಕೆ ಯಾವುದೇ ವುಡ್ ಮೇಲ್ಗಡೆ ಹೊಡೆದಿರೋದಿಲ್ಲ. ಹಂಗಾಗಿ ಮೇಲ್ಗಡೆ 3 ಸೆಂಟಿಮೀಟರ್ ಥಿಕ್ನೆಸ್ ಇರಲ್ಲ, ಕೆಳಗಡೆ ಮಾತ್ರ ಥಿಕ್ನೆಸ್ ಇರುತ್ತೆ. ಹಾಗಾಗಿ 83 ನಲ್ಲಿ ಆಕ್ಚುಲಿ ನಾವು ಸಬ್ಟ್ರಾಕ್ಟ್ ಮಾಡಬೇಕಾಗಿರೋದು ಓನ್ಲಿ 3 ಸೆಂಟಿಮೀಟರ್. ಹಾಗಾಗಿ ಹೈಟ್ ಎಷ್ಟಾಗುತ್ತೆ ಅಂತಂದ್ರೆ ಇಂಟರ್ನಲ್ ಹೈಟ್ ನ ಹೇಳ್ತಿರೋದು, ಇಂಟರ್ನಲ್ ಹೈಟ್ 80 ಸೆಂಟಿಮೀಟರ್ ಇರ್ತದೆ. ಇದು ಬಹಳ ಇಂಪಾರ್ಟೆಂಟ್. ಇಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ವಿ, ಇಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ವಿ. ಅದೇ ರೀತಿ 83 ನಲ್ಲೂ 6 ಸಬ್ಟ್ರಾಕ್ಟ್ ಮಾಡಬೇಕು ಅಂತೇಳಿ 6 ಸಬ್ಟ್ರಾಕ್ಟ್ ಮಾಡಬಾರ್ದು. ಸೊ ಈ ಅಬ್ಸರ್ವೇಷನ್ ನೀವು ನೆನ್ಪಿಡ್ಬೇಕು. ಲೆಂತ್ ಅಂತ ಬಂದಾಗ ಎರಡೂ ಕಡೆ 3 ಇರುತ್ತೆ, ಬ್ರೆಡ್ತ್ ಅಂತ ಬಂದಾಗ ಎರಡೂ ಕಡೆ 3 ಥಿಕ್ನೆಸ್ ಇರುತ್ತೆ. ಆದ್ರೆ ಹೈಟ್ ಅಂತ ಬಂದಾಗ ಬಾಕ್ಸ್ ಮೇಲ್ಗಡೆ ಓಪನ್ ಆಗಿರೋದ್ರಿಂದ ಅಲ್ಲಿ ಯಾವುದೇ ರೀತಿ ಥಿಕ್ನೆಸ್ ಇರಲ್ಲ. ಕೆಳಗಡೆ ಬೇಸಿನ ಥಿಕ್ನೆಸ್ ಮಾತ್ರ 3 ಸೆಂಟಿಮೀಟರ್ ಇರುತ್ತೆ, ಅದನ್ನ ಮಾತ್ರ ನಾವು ಸಬ್ಟ್ರಾಕ್ಟ್ ಮಾಡಬೇಕು. ಈಗ ಇಂಟರ್ನಲ್ ಲೆಂತ್, ಬ್ರೆಡ್ತ್ ಮತ್ತು ಹೈಟ್ ಗಳು ಸಿಕ್ತು ಇನ್ ಟರ್ಮ್ಸ್ ಆಫ್ ಸೆಂಟಿಮೀಟರ್. ಅದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡೋಣ ಅಂತಂದ್ರೆ ಟೋಟಲ್ ಸರ್ಫೇಸ್ ಏರಿಯಾ ಕಂಡುಹಿಡಿಯೋಣ. ಯಾಕಂದ್ರೆ ಪೇಂಟ್ ಮಾಡಬೇಕು ಅಂತಂದ್ರೆ ಅದರ ಅರ್ಥ ಇಂಟರ್ನಲ್ ಟೋಟಲ್ ಸರ್ಫೇಸ್ ಏರಿಯಾ ಬೇಕು. ಬಟ್ ಆಕ್ಚುಲಿ ಇಲ್ಲಿ ನೋಡಿದ್ರೆ ಟೋಟಲ್ ಸರ್ಫೇಸ್ ಏರಿಯಾನಲ್ಲಿ ಈ ಟಾಪ್ ನ ಏರಿಯಾನ ಸಬ್ಟ್ರಾಕ್ಟ್ ಮಾಡಬೇಕು. ಟಾಪ್ ನ ಏರಿಯಾ ಸಬ್ಟ್ರಾಕ್ಟ್ ಮಾಡ್ಬೇಕು. ಯಾಕೆ ಅಂದ್ರೆ ಟಾಪ್ ಇಲ್ಲ, ಇಲ್ಲಿ ಓಪನ್ ಆಗಿದೆ. ಸೊ ಅದೊಂದು ನೆನಪಿ. ಈಗ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಿದೆ ಅಂತಂದ್ರೆ 2 ಟೈಮ್ಸ್ ಆಫ್ LB ಪ್ಲಸ್ BH ಪ್ಲಸ್ LH ಅಂತ ಇದೆ. ಇದರಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಟಾಪ್ ನ ತೆಗಿಬೇಕು. ಟಾಪ್ ವಿಲ್ ಬಿ ಈಕ್ವಲ್ ಟು ಬೇಸ್. ಸೊ ಬೇಸ್ಗೆ ಟಾಪ್ ಎರಡು ಈಕ್ವಲ್ ಆಗಿರೋದ್ರಿಂದ ಬೇಸ್ ಅಂತಂದ್ರೆ ಲೆಂತ್ ಇಂಟು ಬ್ರೆಡ್ತ್. ಸೊ ಅದನ್ನ ನಾ ಏನ್ ಮಾಡ್ತೀನಿ, ಇಲ್ಲೇನೆ ಸಬ್ಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತೀನಿ, L ಇಂಟು B ಅಂತ. ಈ ಒಳಗಡೆ ಮಲ್ಟಿಪ್ಲೈ ಮಾಡಿ 2 ಟೈಮ್ಸ್ ಆಫ್ LB ಪ್ಲಸ್ 2 ಟೈಮ್ಸ್ ಆಫ್ BH ಪ್ಲಸ್ 2 ಟೈಮ್ಸ್ ಆಫ್ LH ಮೈನಸ್ LB. ಸೊ 2LB ಮೈನಸ್ LB ತೆಗೆದುಬಿಡಿ, ಜಸ್ಟ್ LB ಉಳಿತದೆ, ಪ್ಲಸ್ 2BH ಪ್ಲಸ್ 2LH. ಈಗ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ. L ಅಂತಂದ್ರೆ ಲೆಂತ್ ಎಷ್ಟಿದೆ 142 ಇಂಟು B ಅಂದ್ರೆ ಬ್ರೆಡ್ತ್ 110. ಇಂಟರ್ನಲ್ ವ್ಯಾಲ್ಯೂಗಳು ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು. 2 ಟೈಮ್ಸ್ ಆಫ್ ಬ್ರೆಡ್ತ್ 110 ಇಂಟು ಹೈಟ್ 80 ಪ್ಲಸ್ 2 ಟೈಮ್ಸ್ ಆಫ್ ಲೆಂತ್ 142 ಇಂಟು ಹೈಟ್ ಎಷ್ಟಿದೆ ಅಂತಂದ್ರೆ 80. ಸೊ ಇದೆಲ್ಲನೂ ಸಿಂಪ್ಲಿಫೈ ಮಾಡೋಣ. ಸೊ 0 0 11 ಇಂದ ಮಲ್ಟಿಪ್ಲೈ ಮಾಡೋದು ಬಹಳ ಈಸಿ. 2 ಆಸ್ ಇಟ್ ಈಸ್, ಎರಡೆರಡೆ ಆಡ್ ಮಾಡ್ತಾ ಹೋದ್ರೆ ಮಲ್ಟಿಪ್ಲಿಕೇಶನ್ ವ್ಯಾಲ್ಯೂ ಸಿಕ್ಬಿಡ್ತದೆ ನಮಗೆ. 4 ಪ್ಲಸ್ 2 6, 4 ಪ್ಲಸ್ 1 5, ಈ ಕಡೆ 1. ಬೇಕಿದ್ರೆ ನೀವು ಮಲ್ಟಿಪ್ಲೈ ಮಾಡಿ ನೋಡ್ಬೋದು. 8 7 16 ಅಂದ್ರೆ 160 ಆಗುತ್ತೆ. ಈ ಕಡೆ 110 ಇದೆ. ಸೊ ಈ ಎರಡು ಜೀರೋಗಳನ್ನ ಹಾಕಿ, ಇಲ್ಲಿ ಎರಡು ಜೀರೋಗಳು. ಇನ್ನು 11 ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತಂದ್ರೆ 6 ಆಸ್ ಇಟ್ ಈಸ್, 6 ಪ್ಲಸ್ 1 7, ಈ 1 ಆಸ್ ಇಟ್ ಈಸ್. ನೀವು ಮಲ್ಟಿಪ್ಲೈ ಮಾಡಿ ಕರೆಕ್ಟ್ ಆಗಿರ್ತದೆ. ಅಂದ್ರೆ 11 ನ ಡಿವಿಷನ್ ಮಲ್ಟಿಪ್ಲೈ ಮಾಡೋದು ಒಂದಿಷ್ಟು ಸಿಂಪಲ್ ಆಗಿದೆ, ಅದನ್ನ ಯಾವಾಗಲಾದ್ರೂ ಬೇಕಿದ್ರೆ ಹೇಳ. ಈಗ 142 ಮತ್ತೆ 8 ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಂತೀನಿ ನಾನು. 0 8 7 16, ದಶಕ 1 8 32 33, ದಶಕ 3 8 1 8 3 11. ಈಗ ಇದನ್ನ 2 ಇಂದ ಮಲ್ಟಿಪ್ಲೈ ಮಾಡ್ತೀವಿ. 2 0s 0, 2 6s 12, 2 3s 6 plus 1 7, 2 1s 2, 2 1s 2. ಸೊ 22 ಬರುತ್ತೆ ಈ ಕಡೆ. ಓಕೆ, ಇಷ್ಟು ಬಂತು. ಸೊ ಇದೆಲ್ಲನೂ ಆಡ್ ಮಾಡಿ. 0 0 0, ಸೊ 0 1s ಪ್ಲಸ್ 0 2 0 2, 10s ಪ್ಲಸ್ 4 ಬರುತ್ತೆ. ಇನ್ನು 100s ಪ್ಲಸ್ ನೋಡಿ 7 ಪ್ಲಸ್ 6 13, 13 ಪ್ಲಸ್ 6 19, 9 ಕ್ಯಾರಿ 1, 2 ಪ್ಲಸ್ 1 3, 3 ಪ್ಲಸ್ 7 ಅಂತಂದ್ರೆ 10, 10 ಪ್ಲಸ್ 5 15ಗೆ 5 ಕ್ಯಾರಿ 1, 2 ಪ್ಲಸ್ 1 3, 3 ಪ್ಲಸ್ 1 4, 4 ಪ್ಲಸ್ 1 5, 55,940. ಇದೇನಿದು ಸೆಂಟಿಮೀಟರ್ ಸ್ಕ್ವೇರ್. ಯಾಕಂದ್ರೆ ಎಲ್ಲಾನು ಸೆಂಟಿಮೀಟರ್ ಇರೋದ್ರಿಂದ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಸೆಂಟಿಮೀಟರ್.
ಸೊ ಸೆಂಟಿಮೀಟರ್ ಸ್ಕ್ವೇರ್ ಆಯಿತು. ಸೊ ಸೆಂಟಿಮೀಟರ್ ಸ್ಕ್ವೇರ್ನ ಮೀಟರ್ ಸ್ಕ್ವೇರಿಗೆ ಕನ್ವರ್ಟ್ ಮಾಡಬೇಕು, ಯಾಕಂದ್ರೆ ಪರ್ ಮೀಟರ್ ಸ್ಕ್ವೇರ್ ಗೊತ್ತಿರೋದು ನಮಗೆ. ಸೊ ಮೀಟರ್ ಸ್ಕ್ವೇರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ ನಿಮಗೆ, ಇದು ಜಸ್ಟ್ ಸೆಂಟಿ ಅಂದರೆ 10⁻⁻² ಅಂತ ಬರ್ಕೊಂಡ್ರೆ ಸಾಕಾಗಲ್ಲ. ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ ಇಟ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್. ಹಾಗಾಗಿ ಇದೊಂದು ಸೆಂಟಿ ಇರುತ್ತೆ, ಇದೊಂದು ಸೆಂಟಿ ಇರುತ್ತೆ. ಈ ಸೆಂಟಿ ಅಂತಂದ್ರೆ 10⁻², ಈ ಸೆಂಟಿ ಅಂದ್ರೆ 10⁻². 10⁻² ಈಸ್ ನಥಿಂಗ್ ಬಟ್ 1/10². ಇದು 1/10² ಮೀನ್ಸ್ ವಾಟ್? 1/100. 1/100 ಅಂದ್ರೆ ಈ ಸೆಂಟಿ ಎರಡನ್ನು ತೆಗಿಬೇಕು ಅಂತಂದ್ರೆ ನಾವೇನ್ ಮಾಡಬೇಕು? 1/100 ಇಂಟು 1/100 ಮಾಡಬೇಕು. ಸೊ ಎಷ್ಟು ಜೀರೋಸ್ ಇದೆ ನೋಡಿ? 1 2 3 4. 4 ಜೀರೋ ಆದ್ಮೇಲೆ ಪಾಯಿಂಟ್ ಕೊಡಿ. 1 2 3 4. ಹಾಗಾದ್ರೆ ಮೀಟರ್ ಸ್ಕ್ವೇರ್ಗೆ ಕನ್ವರ್ಟ್ ಮಾಡಿದ್ರೆ ಸೊ ವ್ಯಾಲ್ಯೂ ಏನ್ ಬರುತ್ತೆ ಅಂದ್ರೆ 5.594 ಅಂತ ಬರುತ್ತೆ. ಇದು ಜಸ್ಟ್ ಮೀಟರ್ ಸ್ಕ್ವೇರ್ ಆಯ್ತು. ನನಗೆ ಬೇಕಾಗಿರೋದು ಕಾಸ್ಟ್. ಸೊ 5.594 ಅನ್ನ 150 ಇಂದ ಅಗೇನ್ ನಾವೇನ್ ಮಾಡಬೇಕು? ಮಲ್ಟಿಪ್ಲೈ ಮಾಡಬೇಕು. ಸೊ ಬಹಳ ಚೆನ್ನಾಗಿದೆ ಕ್ವಶನ್. ಸೊ ಲಾಸ್ಟ್ ಸ್ಟೆಪ್ ಬಂದಿದ್ದೀವಿ ನಾವು. 5.594 ಇದೆಲ್ಲ 5.594. ಸೊ ಇದನ್ನ ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ 150. ಸೊ 150 ಅಂತಂದ್ರೆ ಇಲ್ಲಿ ಈ 0 ಆಸ್ ಇಟ್ ಈಸ್ ಬರ್ಬಿಡಿ. 14 60 15 9 ಅಂತಂದ್ರೆ 135. ಅದೊಂದು 6 ಸೇರಿದ್ರೆ 141. 141ಕ್ಕೆ 1 ದಶಕ 14. 15 5 75. 75 ಅಂತಂದ್ರೆ 89ಕ್ಕೆ 9 ದಶಕ 8. 15 5 75 8. 75 8 ಅಂದ್ರೆ 83. ಸೊ ಪಾಯಿಂಟ್ ಕೊಟ್ರೆ 1 2 3 ಇದೆ. ಸೊ 1 2 3. ಸೊ 839.10. ಸೊ ಇಷ್ಟು ರುಪೀಸು ಏನ್ ಮಾಡ್ಬೇಕಾಗ್ತದೆ? ನಾವು ಇಲ್ಲಿ ಪೇ ಮಾಡ್ಬೇಕಾಗ್ತದೆ. therefore 839.10 ಅಂದ್ರೆ ಆಪ್ಷನ್ 3 ನೋಡಿ ಎಷ್ಟು ಚಂದ ಇದೆ. ಸ್ವಲ್ಪ ಲೆಂದಿ ಅಂದ್ರೆ ಅನಾಲಿಸಿಸ್ ಚೆನ್ನಾಗಿದೆ ಇದರಲ್ಲಿ. ಈ ರೀತಿ ಕ್ವಶನ್ಸ್ ಏನಂದ್ರೆ ಅನಾಲಿಸಿಸ್ ನ ಎಕ್ಸ್ಪೆಕ್ಟ್ ಮಾಡ್ತದೆ. ನೆಕ್ಸ್ಟ್ ಕ್ವಶನ್ ಇಸ್, ಇಫ್ ದ ಮೀಡಿಯನ್ ಆಫ್ ದ ಡಾಟಾ 30 8 7 3 17 15 21 24 29 23 ಈಸ್ ಎಕ್ಸ್. ಸೊ ಈ ಒಂದು ಡಾಟಾ ಏನ್ ಕೊಟ್ಟಿದಾರ ಇದರ ಮೀಡಿಯನ್ ಎಷ್ಟಿದೆ ಅಂತ ಏನಂದ್ರೆ ಎಕ್ಸ್. ಅಂಡ್ ದ ಮೀಡಿಯನ್ ಆಫ್ ದ ಡಾಟಾ ಆಬ್ಟೈನ್ಡ್ ಬೈ ರೀಪ್ಲೇಸಿಂಗ್ 3/33 ಅಂಡ್ 8/18. ಒಂದು ವೇಳೆ ಇದರಲ್ಲಿ 3 ನ 33 ಇಂದ 8 ನ 18 ಇಂದ ನಾವೇನಾದ್ರೂ ರೀಪ್ಲೇಸ್ ಮಾಡಿದ್ರೆ ಆ ಮೀಡಿಯನ್ ಅನ್ನ ಏನಂತ ಕರೀರಿ? ವೈ ಅಂತ ಕರೀರಿ ಅಂತ ಹೇಳ್ತಾರೆ. ದೆನ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ವೈ ಅಂಡ್ ಎಕ್ಸ್? ಅಂದ್ರೆ ಎರಡು ಮೀಡಿಯನ್ ಫೈಂಡ್ ಮಾಡಬೇಕು. ಒಂದು ಈ ಕೊಟ್ಟಿರೋ ಡಾಟಾ ಮತ್ತೆ ಅದರಲ್ಲಿ ಒಂದಷ್ಟು ಚೇಂಜಸ್ ಮಾಡ್ಕೊಂಡು ಇನ್ನೊಂದು ಡಾಟಾ ರೆಡಿ ಆಗುತ್ತೆ. ಆ ಡಾಟಾ ಸೊ ಎರಡರ ಮೀಡಿಯನ್ಗಳ ಡಿಫರೆನ್ಸ್ ಅನ್ನು ಫೈಂಡ್ ಮಾಡಬೇಕು. ಎಷ್ಟು ಡಾಟಾ ಇದೆ ಅಂತಂದ್ರೆ 1 2 3 4 5 6 7 8 9 10 ಸ್ಕೋರ್ ಇದೆ ಅಂತಂದ್ರೆ ನಮಗೆ ಮೀಡಿಯನ್ ಅಂತ ಗೊತ್ತಲ್ಲ ನಿಮಗೆ? ಕೊಟ್ಟಿರತಕ್ಕಂಥ ಡಾಟಾನ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿದ್ರೆ ಅಲ್ಲಿ ಮಧ್ಯದಲ್ಲಿ ಏನು ಸಿಗುತ್ತಲ್ಲ ಅದನ್ನ ನಾವು ಮೀಡಿಯನ್ ಅಂತ ಕರಿತೀವಿ. ಇದು ಆಡ್ ನಂಬರ್ ಆಫ್ ಸ್ಕೋರ್ಸ್ ಇತ್ತು ಅಂತಂದ್ರೆ ಒಂದೇ ಒಂದು ಸ್ಕೋರ್ ಸಿಗುತ್ತೆ ಮೀಡಿಯನ್. ಈವನ್ ನಂಬರ್ ಆಫ್ ಸ್ಕೋರ್ಸ್ ಇತ್ತು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕಂದ್ರೆ ಮಧ್ಯದಲ್ಲಿ 2 ನಂಬರ್ಗಳು ಸಿಗುತ್ತೆ ಅಥವಾ 2 ಸ್ಕೋರ್ಗಳು ಸಿಗುತ್ತೆ. ಅದರ ಮೀನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ವಿಲ್ ಬಿ ದ ಮೀಡಿಯನ್ ಆಫ್ ದ ಗಿವನ್ ಡಾಟಾ. ಸೊ ಇದು ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಅರೇಂಜ್ ದೀಸ್ ಸ್ಕೋರ್ಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆರ್ ಡಿಕ್ರೀಸಿಂಗ್ ಆರ್ಡರ್. ಯಾವ್ದಾದ್ರು ಒಂದು ಆರ್ಡರ್ ಅಲ್ಲಿ ಅರೇಂಜ್ ಮಾಡೋಣ. ಸೊ ಲೀಸ್ಟ್ ವ್ಯಾಲ್ಯೂ ಯಾವ್ದು ಇಲ್ಲಿ? 3. ಅದಾದ್ಮೇಲೆ 7, ಆಮೇಲೆ 8, ಅದಾದ್ಮೇಲೆ 15, ನೆಕ್ಸ್ಟ್ 17, ಅದಾದ್ಮೇಲೆ 21, ನೆಕ್ಸ್ಟ್ 23, 24, 29, ಲಾಸ್ಟ್ 30. ನೋಡಿ ಎಲ್ಲ ಸ್ಕೋರ್ ಆಯ್ತಾ? 1 2 3 4 5 6 7 8 9 10. ಎಸ್. ಈಗ ಅಬ್ಸರ್ವ್ ಮಾಡಿ, ಲಾಸ್ಟ್ 3 ಬಿಡಿ, ಈ ಕಡೆ 30 ಬಿಡಿ. ಅಂದ್ರೆ ಮಧ್ಯದ ಟರ್ಮ್ ಅನ್ನ ನಾವು ಹುಡುಕ್ತಾ ಇದ್ದೀವಿ ಅಥವಾ ಮಧ್ಯದ ಸ್ಕೋರ್ ಹುಡುಕ್ತಾ ಇದ್ದೀವಿ. 7 29, ಈ ಕಡೆ 8, ಈ ಕಡೆ 24, ಈ ಕಡೆ 15, ಈ ಕಡೆ 23. ಅಂದ್ರೆ ಮೀಡಿಯನ್ ನ ಕೊಡೋದು ಯಾವುದು ಅಂತಂದ್ರೆ 17 ಮತ್ತು 21. ಸೊ ಇವುಗಳ 2 ನಂಬರ್ ಇರೋದ್ರಿಂದ ಅದರ ಆವರೇಜ್ ಫೈಂಡ್ ಮಾಡ್ಬೇಕು ನಾವು. ಸೊ 17
ಪ್ಲಸ್ 21 ಡಿವೈಡೆಡ್ ಬೈ 2, 2ರಿಂದ 2. ಸೊ ಆ್ಯಡ್ ಮಾಡಿದರೆ 38/2 ಡಿವೈಡ್ ಮಾಡಿದರೆ 19. ಸೊ ಎಕ್ಸ್ ಈಸ್ ಈಕ್ವಲ್ ಟು 19. ಸೊ ಎಕ್ಸ್ ವ್ಯಾಲ್ಯೂ ನಮಗೆ ಸಿಕ್ತು. ಈಗ ವೈ ವ್ಯಾಲ್ಯೂ ಬೇಕು ಅಂದರೆ ನಾವೇನು ಮಾಡಬೇಕು, 3ನ 33ಇಂದ ರೀಪ್ಲೇಸ್ ಮಾಡಬೇಕು. ಸೊ 3ನ 33ಇಂದ ರೀಪ್ಲೇಸ್ ಮಾಡಬೇಕು, 8ನ್ನ 18ಇಂದ ರೀಪ್ಲೇಸ್ ಮಾಡಬೇಕು. ಸೊ ಈ ರೀತಿ ರೀಪ್ಲೇಸ್ ಮಾಡಿದ್ರೆ ಇವುಗಳ ಪ್ಲೇಸೇ ಚೇಂಜ್ ಆಗಿಬಿಡುತ್ತೆ. ಹಾಗಾದರೆ ಫಸ್ಟ್ ವ್ಯಾಲ್ಯೂ ಯಾವುದು ಅಂತಂದ್ರೆ 7. ನೆಕ್ಸ್ಟ್ ಯಾವ್ದು ಬರುತ್ತೆ, 8 ಬರಲ್ಲ, 8 ಹೋಗಿ 18 ಆಗಿಬಿಡುತ್ತಲ್ಲ. ಸೊ 8 ಬರಲ್ಲ. ನೆಕ್ಸ್ಟ್ 15 ಬರುತ್ತೆ ಡೈರೆಕ್ಟ್ ಆಗಿ. 7 ನೆಕ್ಸ್ಟ್ 15 ನೆಕ್ಸ್ಟ್ 17 21. ಸಾರಿ, ಈಗ ನೋಡಿ 18 ಎಲ್ಲಿ ಬರುತ್ತೆ ಅಂದ್ರೆ 21 ಪ್ಲೇಸ್ ಅಲ್ಲಿ 18 ಬರುತ್ತೆ. ನೋಡಿ 17 ಆದ್ಮೇಲೆ ಇಲ್ಲಿ 18 ಬರುತ್ತೆ. ಸೊ 7 15 17 ಆಮೇಲೆ 18 ನೆಕ್ಸ್ಟ್ 21 23 24 29 30 ಲಾಸ್ಟಿಗೆ 33 ಬಂತು. ಈಗ ಈ ಕಡೆ ಎಷ್ಟೆಷ್ಟು ನಂಬರ್ಸ್ ಬಿಟ್ಟಿದ್ವಿ, 4 4. ಸೊ ಈ ಕಡೆ 4 ಸ್ಕೋರ್ಗಳು ಬಿಡಿ, ಈ ಕಡೆ 4 ಸ್ಕೋರ್ಗಳು ಬಿಡಿ. ಸೊ ಮಧ್ಯದಲ್ಲಿ ಯಾವ್ದು ಉಳಿತು, 21 ಪ್ಲಸ್ 23 ಡಿವೈಡೆಡ್ ಬೈ 2. ಸೊ 21 ಪ್ಲಸ್ 23 ಅಂತಂದ್ರೆ 44/2. ಇಟ್ ಈಸ್ ನಥಿಂಗ್ ಬಟ್ 22. ಇದು ವೈ. ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ತು, ವೈ ವ್ಯಾಲ್ಯೂ ಸಿಕ್ತು. ಅದರ ಡಿಫರೆನ್ಸ್ ಅಂತ ಕೇಳಿದ್ದೇನೆ. ದೇರ್ ಫೋರ್ ವೈ ಮೈನಸ್ ಎಕ್ಸ್ 22 ಮೈನಸ್ 19. ಸೊ 22 ಮೈನಸ್ 19 ಅಂತಂದ್ರೆ ಎಷ್ಟು, ವಿ ನೋ ದಟ್ ಇಟ್ ಈಸ್ 3. ಸೊ ಆಪ್ಷನ್ 4 ಕರೆಕ್ಟ್.